ನಮಸ್ಕಾರ ವೀಕ್ಷಕರೇ. ಬಂಗಾಳದ ಎರಡನೇ ಹಂತದ ಚುನಾವಣೆ ಇಂದಿಗೆ ಮುಕ್ತಾಯವಾಗಿದೆ. ನಿರೀಕ್ಷೆಯಂತೆಯೇ ಸಾಕಷ್ಟು ಬೆಳವಣಿಗೆಗಳಿಗೆ ಬಂಗಾಳ ಸಾಕ್ಷಿಯಾಗಿದೆ. ಒಂದು ಕಡೆ ಟಿಎಂಸಿ ಬೂತ್ ಕಬ್ಜಾ ಹೇಗೆ ಮಾಡುತ್ತೆ ಅನ್ನೋದರ ನಿದರ್ಶನ ಸಿಕ್ಕಿದ್ರೆ, ಇನ್ನೊಂದು ಕಡೆ ಟಿಎಂಸಿ ಕಾರ್ಯಕರ್ತರು ಹೇಗೆಲ್ಲ ಗೂಂಡಾಗಿರಿ ಮಾಡಿ ಜನರನ್ನ ಹೆದರಿಸಿ ಗಲಭೆ ಎಬ್ಬಿಸ್ತಾರೆ ಅನ್ನೋದರ ವಿಡಿಯೋಗಳೆಲ್ಲ ಹರಿದಾಡ್ತಾ ಇವೆ. ಆದ್ರೆ ಈ ಬಾರಿ ಎಲೆಕ್ಷನ್ ಕಮಿಷನ್ ಹೈ ಅಲರ್ಟ್ ಆಗಿದ್ರಿಂದ ಎಲ್ಲಾ ಗೂಂಡಾಗಳಿಗೂ ಸರಿಯಾದ ಟ್ರೀಟ್ಮೆಂಟ್ ನೀಡಿದ್ದಾರೆ. ಅದರ ವಿಡಿಯೋ ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇನ್ನು ಸಹಜ ಅನ್ನೋ ಹಾಗೆ ಮಮತಾ ಕಡೆಯಿಂದ ಕೇಂದ್ರ ಹಾಗೂ ಎಲೆಕ್ಷನ್ ಕಮಿಷನ್ ವಿರುದ್ಧ ಹೇಳಿಕೆಗಳು ಬಂದಿವೆ. ಕಾಂಗ್ರೆಸ್ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿ ಮಮತಾ ಸೋಲಿನ ಸುಳಿವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಾಕಷ್ಟು ಚಿಕ್ಕ ಪುಟ್ಟ ಬೆಳವಣಿಗೆಗಳು ನಡೆದಿದ್ದು, ಇದರ ನಡುವೆಯೂ ವೋಟಿಂಗ್ ಪರ್ಸೆಂಟೇಜ್ ಕೂಡ ಗಮನಾರ್ಹವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹಿಂದಿನ 2 ಎಲೆಕ್ಷನ್ಗಳಲ್ಲಿ ಬಂಗಾಳ ಸಾಕಷ್ಟು ಗಲಭೆಯನ್ನ ನೋಡಿತ್ತು. ಬೂತ್ ಕಬ್ಜಾ ಹಾಗೂ ಅಕ್ರಮಕ್ಕೆ ಕೊನೆಯೇ ಇಲ್ಲ ಎನ್ನುವಂತೆ ಟಿಎಂಸಿ ಸಂಪ್ರದಾಯಗಳು ಮುಂದುವರೆದಿದ್ವು. ಇನ್ನೊಂದು ಕಡೆ ಮಮತಾ ಕೂಡ ತಮ್ಮ ಸಂಪ್ರದಾಯವನ್ನ ಮುಂದುವರಿಸಿ ಕೈಕಾಲಿಗೆ ಬ್ಯಾಂಡೇಜ್, ಹಣೆಗೆ ಪೆಟ್ಟು, ವೀಲ್ ಚೇರ್ ದೃಶ್ಯಗಳು ಇದೆಲ್ಲವೂ ಕಾಮನ್ ಆಗಿದ್ವು. ಆದರೆ ಈ ಸಲ ಯಾವ ರೇಂಜ್ಗೆ ಮಮತಾ ಎಕ್ಸ್ಪೋಸ್ ಆಗಿದ್ರು ಅಂದ್ರೆ, ಡ್ರಾಮಾ ಮಾಡೋದಕ್ಕೆ ಹೋದ್ರೆ ಅದರಿಂದಲೇ ಸೋಲಾಗ್ಬೋದು ಅನ್ನೋ ಮಟ್ಟಕ್ಕೆ ಹೆದರಿದ್ರು. ಅದರಲ್ಲೂ ಮೊದಲ ಹಂತದ ಚುನಾವಣೆಯನ್ನ ಕಟ್ಟುನಿಟ್ಟಾಗಿ ನಡೆಸಿದ್ದು ದೀದಿಗೆ ಇನ್ನಷ್ಟು ಕಣ್ಣು ಕುಕ್ಕಿದಂತಿತ್ತು. ಆದರೆ ಎರಡನೇ ಹಂತದ ಬಹುತೇಕ ಕ್ಷೇತ್ರಗಳು ಟಿಎಂಸಿಯ ಭದ್ರಕೋಟೆ ಹಾಗೂ ಮಮತಾ ಸ್ಪರ್ಧಿಸೋ ಕ್ಷೇತ್ರ ಕೂಡ ಈ ಹಂತದಲ್ಲೇ ಇದ್ದಿದ್ರಿಂದ ಸಹಜವಾಗಿ ಒಂದಷ್ಟು ಅನಿರೀಕ್ಷಿತ ಘಟನೆಗಳ ಬಗ್ಗೆ ನಿರೀಕ್ಷೆ ಇತ್ತು. ಅದರಂತೆಯೇ ಸಾಕಷ್ಟು ಘಟನೆಗಳು ಕೂಡ ನಡೆದಿವೆ. ಮೊದಲನೆಯದಾಗಿ ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕಡೆ ಹೆಡ್ಲೈನ್ ಆಗಿದ್ದು ಬೂತ್ ಕಬ್ಜಾ ವಿಚಾರ. ಕೆಲವೊಂದು ಬೂತ್ಗಳಲ್ಲಿ ಇವಿಎಂ ಮೇಲೆ ಬಿಜೆಪಿ ಬಟನ್ ಮೇಲೆ ಟೇಪ್ ಅಂಟಿಸಿರುವುದು ಪತ್ತೆಯಾಗಿದೆ. ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕಬಾರದು ಅನ್ನೋದನ್ನ ಈ ರೀತಿ ಮಾಡಿ ಜನರಿಗೆ ಸಂದೇಶ ಕೊಡೋ ಕೆಲಸ ದುಷ್ಕರ್ಮಿಗಳ ಕಡೆಯಿಂದ ಆಗಿತ್ತು. ಅದು ಕೂಡ ಎಲ್ಲಿ ಅಂದ್ರೆ, ಮಮತಾ ಬ್ಯಾನರ್ಜಿ ಅಳಿಯ ಅಭಿಷೇಕ್ ಬ್ಯಾನರ್ಜಿಯ ಆಪ್ತ ದಕ್ಷಿಣ 24 ಪರಗಣದ ಡೈಮಂಡ್ ಹಾರ್ಬರ್ ನಲ್ಲಿ ಜನರನ್ನ ಬೆದರಿಸಿ ಗೂಂಡಾಗಿರಿ ಮಾಡೋ ಕುಖ್ಯಾತಿ ಹೊಂದಿದ್ದ ಜಹಾಂಗೀರ್ ಖಾನ್ ಕ್ಷೇತ್ರದ ಬೂತ್ ನಲ್ಲಿ ಆತ ಸ್ಪರ್ಧಿಸ್ತಾ ಇದ್ದು ಹಿನ್ನಡೆ ಆಗಬಾರದು ಅನ್ನೋ ಕಾರಣಕ್ಕೆ ಇವಿಎಂಗಳ ಮೇಲೆ ಈ ಕೃತ್ಯ ಎಸಗಿದ್ದಾನೆ. ಫಾಲ್ತಾ ಅನ್ನೋ ಊರಿನಲ್ಲಿರೋ ಬೂತ್ ಒಂದರಲ್ಲಿ ಇದು ಕಂಡು ಬಂದಿದೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನ ಗಮನಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ದೇಬಾಂಶು ಪಾಂಡ ಕೂಡ ಇದನ್ನ ವಿರೋಧಿಸಿ ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಜಹಾಂಗೀರ್ ಖಾನ್ ಅನ್ನೋ ವ್ಯಕ್ತಿ ಕ್ರಿಮಿನಲ್ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಅಲ್ಲಿಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಜಯ್ ಪಾಲ್ರನ್ನ ಕರೆಸಿ ಪ್ರತಿಯೊಂದನ್ನ ಗಮನಿಸಲಾಗ್ತಾ ಇತ್ತು. ಐಪಿಎಸ್ ಅಧಿಕಾರಿಯ ಕಣ್ಣಿಗೆ ಕಾಣದಂತೆ ಅಡಗಿ ಕೂತಿದ್ದ ಖಾನ್ಗಾಗಿ ಹುಡುಕಾಟವೂ ನಡೆದಿತ್ತು. ಆತನ ಸಂಬಂಧಿಕರು ಹಾಗೂ ಫ್ಯಾಮಿಲಿಗೆ ವೋಟಿಂಗ್ಗೆ ಅಡ್ಡಿಪಡಿಸದಂತೆ ವಾರ್ನಿಂಗ್ ಕೂಡ ನೀಡಲಾಗಿತ್ತು. ಇಷ್ಟಾದ್ರೂ ಕೂಡ ಈ ಹಂತಕ್ಕೆ ಹೋಗ್ತಾರೆ ಅಂದ್ರೆ ಅದೆಷ್ಟು ಸೊಕ್ಕಿರಬಹುದು ಅನ್ನೋ ರೀತಿಯ ಲೆಕ್ಕಾಚಾರಗಳಾಗ್ತಾ ಇದೆ. ಇದು ಕೇವಲ ಒಬ್ಬ ವ್ಯಕ್ತಿಯಿಂದ ಆಗಿರೋದಲ್ಲ, ಸರ್ಕಾರದ ಬೆಂಬಲ, ರಾಜಕೀಯ ಸಪೋರ್ಟ್ ಇರೋದ್ರಿಂದಲೇ ಸಂವಿಧಾನವನ್ನ ಎದುರಿಸೋ ಮಟ್ಟಕ್ಕೆ ಇವರೆಲ್ಲ ಬಂದು ನಿಂತಿರೋದು ಅನ್ನೋ ಚರ್ಚೆಗಳಾಗ್ತಾ ಇದೆ. ಇದರ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಮಮತಾ ಪಕ್ಷ ಇನ್ನಷ್ಟು ಎಕ್ಸ್ಪೋಸ್ ಆದಂತಾಗಿದೆ. ಇದರ ಬೆನ್ನಲ್ಲೇ ಆ ಇವಿಎಂ ಮೇಲೆ ಬೇರೆ ಏನಾದ್ರೂ ತಂತ್ರಗಳು ನಡೆದಿದ್ಯಾ, ಕೆಮಿಕಲ್, ಪರ್ಫ್ಯೂಮ್ ಗಳನ್ನ ಹಾಕಿ ಮತದಾರರನ್ನ ಟ್ರ್ಯಾಕ್ ಮಾಡೋ ಕುತಂತ್ರ ನಡೆದಿದ್ಯಾ ಅನ್ನೋದನ್ನ ಕೂಡ ಚೆಕ್ ಮಾಡಿದ್ದಾರೆ. ಅಂದಹಾಗೆ ಇದರ ನಂತರ ಇನ್ನೂ ಸಾಕಷ್ಟು ಬೂತ್ಗಳಲ್ಲಿ ಇದೇ ರೀತಿ ನಡೆದಿರೋ ಬಗ್ಗೆ ವರದಿಗಳು ಬರ್ತಾ ಹೋಗುತ್ತವೆ. ಮೊಂಟೇಶ್ವರದ ಬೂತ್ ನಂಬರ್ 35ರಲ್ಲೂ ಕೂಡ ಇಂಥದ್ದೇ ಕ್ರಿಮಿನಲ್ ಕೆಲಸ ಆಗಿದೆ. ಕ್ಯಾಂಡಿಡೇಟ್ ಫೋಟೋ ಹಾಗೂ ಬಟನ್ ಮೇಲೆ ಸೆಲೋ ಟೇಪ್ ಅನ್ನ ಅಂಟಿಸಿರೋ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಎಲ್ಲೆಲ್ಲಿ ಈ ರೀತಿ ಆಗಿದ್ದು ವರದಿ ಆಗಿದೆಯೋ ಆ ಎಲ್ಲಾ ಕಡೆಗಳಲ್ಲಿ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ವಿಸಿಟ್ ನೀಡಿದ್ದಾರೆ. ಎಲ್ಲವನ್ನೂ ಪರಿಶೀಲನೆ ಮಾಡಿ ಇದರಿಂದ ತುಂಬಾ ಗೋಲ್ಮಾಲ್ ಆಗಿರೋದು ಕನ್ಫರ್ಮ್ ಆಯ್ತು ಅಂದ್ರೆ ಆ ಎಲ್ಲಾ ಕಡೆಗಳಲ್ಲೂ ರೀಪೋಲಿಂಗ್ ಮಾಡೋ ಸಾಧ್ಯತೆ ಇದೆ. ಇನ್ನು ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಮಮತಾ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಸೋಷಿಯಲ್ ಮೀಡಿಯಾ ಹೆಡ್ ಅಮಿತ್ ಮಾಳವೀಯ ಸೇರಿದಂತೆ ಹಲವರು ಈ ಬಗ್ಗೆ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಬಂಗಾಳದಲ್ಲಿ ಮಮತಾ ಇಷ್ಟು ವರ್ಷಗಳ ಕಾಲ ಗೆಲ್ತಾ ಬಂದಿರೋದು ಇದೇ ರೀತಿ ಅಂತ ಬೊಟ್ಟು ಮಾಡಿದ್ದಾರೆ. ಇನ್ನೊಂದೆಡೆ ಮಮತಾ ಬ್ಯಾನರ್ಜಿ ಸ್ಪರ್ಧಿಸೋ ಭವಾನಿಪುರದಲ್ಲೂ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ನಡೆದಿದೆ. ಕಳೆದ ಬಾರಿ ನಂದಿಗ್ರಾಮದಲ್ಲಿ ಮಮತಾರನ್ನ ಸುವೇಂದು ಅಧಿಕಾರಿ ಸೋಲಿಸಿದ್ರು. ಈ ಬಾರಿಯೂ ಅವರ ವಿರುದ್ಧ ಸುವೇಂದು ಕಂಟೆಸ್ಟ್ ಮಾಡ್ತಾ ಇರೋದು ಟಿಎಂಸಿ ಪಾಳಯಕ್ಕೆ ಹಾಗೂ ಮಮತಾ ಬ್ಯಾನರ್ಜಿಗೆ ಟೆನ್ಷನ್ ಹೆಚ್ಚಿಸಿತ್ತು. ಇವತ್ತು ವೋಟಿಂಗ್ ಹಿನ್ನೆಲೆ ಸುವೇಂದು ಎಲ್ಲಾ ಬೂತ್ ಗಳಿಗೂ ವಿಸಿಟ್ ಮಾಡಿ ಅಕ್ರಮಗಳು ನಡೆದಿದ್ಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ರು. ಈ ಹೊತ್ತಲ್ಲಿ ಟಿಎಂಸಿ ಕಾರ್ಯಕರ್ತರ ದೊಡ್ಡ ಗುಂಪೊಂದು ಅವರನ್ನ ಅಡ್ಡಗಟ್ಟೋದಕ್ಕೆ ಮುಂದಾಗಿದೆ. ರಸ್ತೆಯನ್ನ ಬ್ಲಾಕ್ ಮಾಡೋದಕ್ಕೂ ಕೂಡ ಇವರು ಯತ್ನಿಸಿದ್ದಾರೆ. ಇನ್ನೇನು ಗಲಾಟೆ ಶುರುವಾಗುತ್ತೆ ಅನ್ನೋ ಹೊತ್ತಲ್ಲಿ ಸಿಎಪಿಎಫ್ ಸಿಬ್ಬಂದಿ ಅಲ್ಲಿಗೆ ಎಂಟ್ರಿ ಕೊಟ್ಟು ದುಷ್ಕರ್ಮಿಗಳನ್ನ ತಡೆಗಟ್ಟಿದ್ದಾರೆ. ಈ ವೇಳೆ ಗೂಂಡಾಗಳು ಹದ್ದು ಮೀರಿದ್ರಿಂದ ಭದ್ರತಾ ಪಡೆಗಳು ಅಟ್ಟಾಡಿಸಿ ಹೊಡೆದಿದ್ದಾರೆ. ಲಾಠಿ ಏಟು ತಾಳಲಾರದೆ ದುಷ್ಕರ್ಮಿಗಳು ಓಡಿ ಹೋಗ್ತಾ ಇರೋ ವಿಡಿಯೋಗಳು ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ.
ಇಷ್ಟೆಲ್ಲ ರಂಪ ರಾಡಿಗಳ ಮಧ್ಯೆ ಪ್ರತಿಕ್ರಿಯೆ ನೀಡಿರೋ ಮಮತಾ ಬ್ಯಾನರ್ಜಿ ಗೆಲ್ಲೋದು ನಾವೇ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಸಣ್ಣ ಪುಟ್ಟ ಗೆಲುವಲ್ಲ, 2/3 ಮೆಜಾರಿಟಿ ಬಂದೇ ಬರುತ್ತೆ, ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಸಲದಕ್ಕೆ ತಮ್ಮ ಗೆಲುವಿಗೆ ಅಡ್ಡಗಾಲಾಗಿರೋ ಭದ್ರತಾ ಪಡೆಗಳ ವಿರುದ್ಧ ಕೂಡ ಕಿಡಿಕಾರಿದ್ರು. ಒಂದು ಕಡೆ ಸಿಎಪಿಎಫ್ ಸಿಬ್ಬಂದಿ ಗಲಾಟೆ ಮಾಡೋದಕ್ಕೆ ಬಂದವರನ್ನ ಬಡಿತಾ ಇದ್ರೆ, ಮಮತಾ ಮಾತ್ರ ಭದ್ರತಾ ಪಡೆಗಳು ಜನರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ, ಮಕ್ಕಳು ಮಹಿಳೆಯರು ಅಂತಲೂ ನೋಡದೆ ಎಲ್ಲರನ್ನೂ ಹೊಡಿತಾ ಇದ್ದಾರೆ, ಎಷ್ಟು ಜನರನ್ನ ನೀವು ಕಸ್ಟಡಿಗೆ ಪಡಿತೀರಾ, ಇದು ಕಂಟೆಂಟ್ ಆಫ್ ದ ಕೋರ್ಟ್, ಪ್ರಜಾಪ್ರಭುತ್ವಕ್ಕೆ ಈ ರೀತಿ ಧಕ್ಕೆ ಬಂದಿದ್ದನ್ನ ನಾನು ನೋಡೇ ಇಲ್ಲ ಅಂತೆಲ್ಲ ಆರೋಪಿಸಿದ್ದಾರೆ. ಯಾವ ಕಾರಣಕ್ಕೆ ಹೊಡೆದ್ರು ಅನ್ನೋದೆಲ್ಲ ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿರೋದ್ರಿಂದ ಮಮತಾ ಮಾತುಗಳನ್ನು ಕೇಳಿ ಅಯ್ಯೋ ಪಾಪ ಅನ್ನೋದಕ್ಕೆ ಯಾರೂ ಇಲ್ಲ ಅನ್ನೋದು ವಾಸ್ತವ. ಆದರೆ ಸನ್ನಿವೇಶಗಳನ್ನ ಹೇಗೆಲ್ಲಾ ಬದಲಿಸಿ ಹೈಡ್ರಾಮಾ ಮಾಡ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಚರ್ಚೆಗಳಾಗ್ತಾ ಇದೆ. ಇನ್ನು ಮಮತಾ ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರು ಇನ್ನೊಂದು ದಿಕ್ಕಲ್ಲಿ ಅಸಲಿ ವಿಚಾರ ಏನು ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಕಳೆದ 15 ವರ್ಷಗಳಲ್ಲಿ ಮಮತಾ ಯಾವತ್ತೂ ಎಲೆಕ್ಷನ್ ಟೈಮ್ ನಲ್ಲಿ ಈ ರೀತಿ ಬೂತ್ ಗಳನ್ನ ಅಲೆದಾಡಿರ್ಲಿಲ್ಲ. ಮೊದಲ ಬಾರಿಗೆ ಈ ರೀತಿ ಅಲೆದಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರಿಂದ ಅವರು ನಾರ್ಮಲ್ ಆಗಂತೂ ಇಲ್ಲ, ಖಂಡಿತ ಸೋಲಿನ ಭಯ ಅವರನ್ನ ಕಾಡ್ತಾ ಇದೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿ ಹೇಳಿದ್ದಾರೆ. ಇದು ವಾಸ್ತವ ಇರ್ಬೋದು ಅಂತ ಅನ್ನಿಸೋ ಹಾಗೆ ಕಾಣಿಸ್ತಾ ಇದೆ. ಒಂದು ಕಡೆ ಇಡೀ ಪಕ್ಷವೇ ಸೋಲೋ ಭೀತಿ, ಇನ್ನೊಂದು ಕಡೆ ಭವಾನಿಪುರದಲ್ಲಿ ವಾತಾವರಣ ಕೂಡ ತಮ್ಮ ಪರವಾಗಿ ಇಲ್ಲ ಅನ್ನೋದು ಖಾತ್ರಿಯಾಗಿದೆ. ಈ ಹೊತ್ತಲ್ಲಿ ಕೊನೆ ಪಕ್ಷ ಬೂತ್ಗಳನ್ನಾದ್ರೂ ಹೈಜಾಕ್ ಮಾಡಿದ್ರೆ ಒಂದಷ್ಟು ಓಟ್ಗಳನ್ನ ಉಳಿಸ್ಕೊಳ್ಬಹುದು. ಆದ್ರೆ ಯಾವ್ಯಾವ ಬೂತ್ ನಲ್ಲಿ ಹೈಜಾಕ್ ಮಾಡೋದಕ್ಕೆ ಅಧಿಕಾರಿಗಳು ಅವಕಾಶ ಕೊಟ್ಟಿಲ್ಲ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಮಮತಾ ಬೀದಿಗಿಳಿದಿದ್ದಂತೆ ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಇದೆಲ್ಲದರ ನಡುವೆಯೂ ಬಂಗಾಳದಲ್ಲಿ ಅತ್ಯುತ್ತಮವಾಗಿ ವೋಟಿಂಗ್ ಆಗಿರೋದು ಸ್ಪಷ್ಟವಾಗಿದೆ. ಸಂಜೆ 5 ಗಂಟೆ ಹೊತ್ತಿಗಾಗ್ಲೇ 90% ವೋಟಿಂಗ್ ನಡೆದಿದ್ದು, ಅಂತಿಮವಾಗಿ ಮೊದಲ ಹಂತದಲ್ಲಿ ಎಷ್ಟು ವೋಟಿಂಗ್ ಆಗಿತ್ತೋ ಅದೇ ರೇಂಜ್ನಲ್ಲೇ ವೋಟಿಂಗ್ ಆಗಿರೋ ಸಾಧ್ಯತೆ ಇದೆ. ಹೆಚ್ಚು ವೋಟಿಂಗ್ ಆಗೋದ್ರಿಂದ ಯಾರಿಗೆ ಲಾಭ ಅಂತ ಕೇಳಿದ್ರೆ ಲೈನ್ ಉತ್ತರ ಬಿಜೆಪಿ ಅಂತ ಬರ್ತಾ ಇದೆ. ಯಾಕಂದ್ರೆ 2ನೇ ಹಂತದಲ್ಲಿ ವೋಟಿಂಗ್ ನಡೆದ ಕ್ಷೇತ್ರಗಳು ಟಿಎಂಸಿಯ ಭದ್ರಕೋಟೆ. ಇಲ್ಲಿಯ ತನಕ ಕಡಿಮೆ ವೋಟಿಂಗ್ ಆದಾಗ್ಲೆಲ್ಲ ಮಮತಾ ಕ್ಯಾಂಡಿಡೇಟ್ಗಳು ಹೆಚ್ಚಿನ ಲೀಡ್ ನಲ್ಲಿ ಗೆದ್ದಿದ್ದಾರೆ. ಈ ಬಾರಿ SIR ಬೇರೆ ನಡೆದಿರೋದ್ರಿಂದ ಲಕ್ಷ ಫೇಕ್ ವೋಟ್ ಹಾಗೂ ಅಕ್ರಮ ವಲಸಿಗರ ವೋಟ್ಗಳು ಡಿಲೀಟ್ ಆಗಿರೋದು ಆಲ್ರೆಡಿ ಮಮತಾಗೆ ಹಿನ್ನಡೆ ತರಿಸಿದೆ. ಈ ಹೊತ್ತಲ್ಲಿ ಹೆಚ್ಚಿನ ವೋಟಿಂಗ್ ಅಂದಾಗ ಆ ಹೆಚ್ಚುವರಿ ವೋಟ್ಗಳೆಲ್ಲ ಮಮತಾ ವಿರುದ್ಧವೇ ಅನ್ನೋ ಲೈನ್ ಉತ್ತರ ಬರ್ತಾ ಇದೆ. ಒಟ್ನಲ್ಲಿ ಬಂಗಾಳದಲ್ಲಿ 2 ಹಂತದ ವೋಟಿಂಗ್ ಮುಗಿದಿದೆ. ಗಲಾಟೆ ಗದ್ದಲಗಳ ನಡುವೆಯೂ ಯಶಸ್ವಿ ಅನ್ನೋದನ್ನ ವೋಟಿಂಗ್ ಪರ್ಸೆಂಟೇಜ್ ಹೇಳ್ತಾ ಇದೆ. ಮೊದಲ ಹಂತದ ವೋಟಿಂಗ್ ಬಳಿಕ ಇವಿಎಂ ಗೋಲ್ಮಾಲ್ ಮಾಡೋದಕ್ಕೆ ಟಿಎಂಸಿ ಮುಂದಾಗಿದ್ದು ಪತ್ತೆಯಾಗಿತ್ತು. ಆದ್ರಿಂದ 2ನೇ ಹಂತದಲ್ಲೂ ಆ ಪ್ರಯತ್ನ ನಡೆಯೋ ಸಾಧ್ಯತೆ ದಟ್ಟವಾಗಿದೆ. ಇದನ್ನ ಕೌಂಟರ್ ಮಾಡೋ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಮೇಲಿದೆ. ಈ ಎಲ್ಲಾ ಪ್ರಹಸನಗಳ ಅಂತಿಮ ಫಲಿತಾಂಶ ಏನು ಅನ್ನೋದು 4ನೇ ತಾರೀಕು ಗೊತ್ತಾಗಲಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.